ನಮಸ್ಕಾರ ಬಂಧುಗಳೇ, ಹೇಗಿದ್ದೀರಿ? ನಾನು ನಿಮ್ಮ ನೆಡೋನಿ ಸ್ಪೆಷಲ್ ನ್ಯೂಸ್ನ ಚಾನಲ್ನವನು. ಇವತ್ತು ನನ್ನ ಒಂದು ಹೊಸ ಅಧ್ಯಯನವನ್ನು ಎಪಿಸೋಡನ್ನು ಆರಂಭಿಸಿದ್ದೀನಿ. ಈಗೆಲ್ಲ ನೋಡಿದ್ರಿ, ನಾನು ಹೋದ ವರ್ಷ ಒಂದು ವಿಡಿಯೋ ಮಾಡಿದ್ದೆ, 2 ವಿಡಿಯೋ ಮಾಡಿದ್ದೆ, 3 ವಿಡಿಯೋ ಮಾಡಿದ್ದೆ. ಬಟ್ ಯಾರು ಗಮನಿಸಿಲ್ಲ. ಬಟ್ ಗಮನಿಸ್ತಾ ಇದ್ದೀರಿ ಅಂಥೇಳಿ ನಾನು ಭಾವನೆ ಮಾಡ್ತಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ಭಾವನೆ ಐತ್ರಿ. ಏನ್ರಿ ಇವತ್ತಿನ ವಿಷಯ ಅದ್ಭುತ ಇದೆ ಅಂದರೆ, ಒಬ್ಬ ವೈದ್ಯ ಅಥವಾ ಡಾಕ್ಟ್ರು ತನ್ನ ವೃತ್ತಿಯನ್ನು, ತನ್ನ ಸರ್ವಿಸನ್ನು ಬಿಟ್ಟು ಏನು ಮಾಡಿದ, ಯಾಕೆ ಇದನ್ನು ತಾನು ನಿರ್ಧಾರವನ್ನು ತೆಗೆದುಕೊಂಡು ಅನ್ನೋದು ಈ ರೋಚಕ ಒಂದು ನೈಜ ಘಟನೆಯನ್ನು ನನಗೆ ಪ್ರೇರಣೆ ಆಯಿತು. ನಾನು ಈ ಪಕ್ಷಿಗಳ ಪರಿಸರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ನನಗೆ ಅಚ್ಚರಿ ವಿಷಯಗಳ ಅವರಿಂದ ತಿಳಿಯಲ್ಪಟ್ಟಿತು. ನಾನು ಸುಮಾರು ಸಂಕೇಶ್ವರ, ಹುಕ್ಕೇರಿ, ಬೆಳಗಾವ ಈ ಥರ ನಾನು ಒಂದಿಟ್ಟು ಈ ವಿಡಿಯೋಗಳಿಗೋಸ್ಕರ ನಾನು ಓಡಾಡ್ತಾ ಇದ್ದೆ. ಆ ಟೈಮ್ದಲ್ಲಿ ಒಬ್ಬರು ವೈದ್ಯರು, ಡಾಕ್ಟ್ರು, ಆಯುರ್ವೇದಿಕ್ ಡಾಕ್ಟ್ರ್ ಇದ್ದರು. ಅವರು ನನಗೆ ಮುಖಾಮುಖಿಯಾಗಿ ಇನ್ನೂವರೆಗೆ ಸಿಕ್ಕಿಲ್ಲ. ಬಟ್ ಆ ಸ್ಥಳೀಯರೊಬ್ಬರು ನನಗೆ ಹೇಳಿದರು, ಈ ಥರ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವರು ನೀವು ಯಾಕೆ ಭೇಟಿ ಆಗ್ತಾಯಿಲ್ಲ ಅಂತೇಳಿ. ನಾನು ಪದೇ ಪದೇ ಹೋದಾಗ ಕೂಡ ನನಗೆ ಅವರಿಗೆ ಭೇಟಿಯಾಗುವಂಥ ಸುಯೋಗ ಸಿಗಲಿಲ್ಲ. ಯಾಕಂದರೆ ನಾನು ಹೋದಾಗ ಅವ್ರು ಯಾವುದೋ ಒಂದು ವನಸ್ಪತಿಯನ್ನು ತಯಾರು ಮಾಡ್ತಾಯಿದ್ರು ಅಥವಾ ಆಯುರ್ವೇದಿಕನ್ನು ತಯಾರು ಮಾಡ್ತಾಯಿದ್ರು, ಯಾರೋ ಬರ್ತಾಯಿದ್ರು. ಹೀಗಾಗಿ ಪದೇ ಪದೇ ಹೋದಾಗ ನನಗೆ ಅವರಿಗೆ ಮೀಟ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಅವರಿಂದ ಕಲಿತಂಥ ಒಂದು ಈ ಪರಿಸರ ಅಧ್ಯಯನ ಅಥವಾ ಪಕ್ಷಿಗಳ ಸಂಕುಲಗಳನ್ನು ಕೇಳ್ತಾ ಹೋದೆ. ಈಗ ಅವ್ರ ಬಗ್ಗೆ ಹೇಳಿ ನಾನು ಸ್ಟಾರ್ಟ್ ಮಾಡ್ತೀವಿ. ಅವರಿಂದ ಪ್ರೇರಣೆ ಆದಮೇಲೆ ನಾವು ಹೇಳಲೇಬೇಕಲ್ಲ. ಹೀಗಾಗಿ ಈ ಹುಕ್ಕೇರಿ ಮತ್ತು ಈ ಚಿಕ್ಕೋಡಿ ಮಧ್ಯಭಾಗದಲ್ಲಿ ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು ನೆಲೆಸಿದ್ದಾರೆ. ಅವರು ವೃತ್ತಿಯಲ್ಲಿ ಡಾಕ್ಟರ್ ಇದ್ದು, ವೈದ್ಯರಿದ್ದರೂ ಕೂಡ ತಮ್ಮ ಸೇವೆಯನ್ನು ಯಾಕೋ ಸ್ವಲ್ಪ ದಿನ ನಿಲ್ಲಿಸಿ ಈ ಪರಿಸರ ಬಗ್ಗೆ ಈ ಪ್ರವಾಹ ಬರ್ತಾಯಿದೆ ನೋಡಿ. ಈ ಪ್ರವಾಹ ಬಂತಲ್ಲ ಒಂದು 10 ವರ್ಷ ಹಿಂದೆ, ಇಡೀ ನಮ್ಮ ಕೃಷ್ಣಾ ನದಿ, ದೂದ್ಗಂಗಾ, ವೇದಗಂಗಾ ಎಲ್ಲವೂ ಉಕ್ಕಿ ಹರಿದು ಇಡೀ ನಮ್ಮ ಕರ್ನಾಟಕದ ಅರ್ಧ, ಮಹಾರಾಷ್ಟ್ರ ಅರ್ಧ ಭಾಗ ಎಲ್ಲ ಭಾಳಷ್ಟು ತೊಂದರೆ ಮಾಡಿತಲ್ಲ. ಅದಕ್ಕಿಂತ ಮುಂಚಿನ ಸಂಶೋಧನೆಯನ್ನು ಮಾಡಿದಂಥ ಡಾಕ್ಟರ್ ಅವರಿಗೆ ಹುಚ್ಚರಂದರು. ಏನಪ್ಪ ಇವನ್ನೆಲ್ಲ ಇಷ್ಟು ತನ್ನ ಸೇವೆಯನ್ನು ಬಿಟ್ಟು ಯಾಕೆ ಇವನು ಈ ನದಿ ತಟದಲ್ಲಿ ಬಂದು ಕೂತ್ಕೋತಾನೆ ನೋಡಿ. ಯಾಕಂದರೆ ಅದು ಗೊತ್ತಾಗ್ತಿಲ್ಲ ಜನಕ್ಕೆ. ಇವನು ಏನು ಡಾಕ್ಟ್ರು ತನ್ನ ಸೇವೆಯನ್ನು ಬಿಟ್ಟು, ಕೈ ತುಂಬ ಸಂಬಳ ಬಿಟ್ಟು ಯಾಕೆ ಇವನು ನದಿ ಪಕ್ಕದಲ್ಲಿ ಬಂದು ಕೂತ್ಕೋತಾನೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೂತ್ಕೋತಾನೆ ಅಂತಂದರು. ಅಲ್ಲಿಂದ ವಿಷಯ ಸ್ಟಾರ್ಟ್ ಆಗುತ್ತೆ. ಎಲ್ಲ ಅವರ ಸಂಶೋಧನೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಅವ್ರು ಏನು ಮಾಡಬೇಕಾಗಿತ್ತು ಅದನ್ನೆಲ್ಲ ತಮ್ಮ ಪರಿಸರದಲ್ಲಿ ಅಧ್ಯಯನ ಮಾಡಿಕೊಂಡು ಕೊನೆಯ ಘಟ್ಟದಲ್ಲಿ ಅವರು ಏನು ಮಾಡ್ತಾರೆ, ಈ ಮಹಾರಾಷ್ಟ್ರ ಮತ್ತು ಸಾಂಗ್ಲಿಯಿಂದ ಕಾಗವಾಡ ಈ ಥರ ಏನು ಕೃಷ್ಣಾ ನದಿ, ವೇದಗಂಗಾ, ದೂದ್ಗಂಗಾ ಏನು ನದಿಗಳು ಹರಿತಾ ಇದ್ದವು, ಆ ಪಕ್ಕದ 2 ಪಕ್ಕದ ಊರುಗಳಿಗೆ ಭೇಟಿ ಕೊಟ್ಟು ಹೇಳಿದರು, ನೋಡಿ ಈ ಥರ ಈ ವರ್ಷ ನಿಮ್ಮ ಊರಿಗೆ ಪ್ರವಾಹ ಬರಲಿದೆ, ಇಷ್ಟು ಪ್ರಮಾಣ ಬರಲಿದೆ. ಅಲ್ಲಿ ಮಾರ್ಕ್ ಮಾಡಿಬಿಟ್ರು ಅವರು. ಏನಪ್ಪ ಹುಚ್ಚದನು ಇವನು ಅಂಥೇಳಿ ಬೇದರು. ನಾವು ಎಂದೂ ಕಂಡಿಲ್ಲ, ಎಂದೂ ಗೊತ್ತೇ ಇಲ್ಲ ಇಷ್ಟು ಬರುತ್ತಾ ಅಂಥೇಳಿ ಅವರಿಗೆ ಒಂದಿಷ್ಟು ವಿಚಿತ್ರ ಆಯಿತು. ಮತ್ತು ಇದು ಸುಳ್ಳು ಅಂಥೇಳಿ ಅವರು ತಿಳ್ಕೊಂಡ್ಬಿಟ್ರು, ಇವನೇನು ಹುಚ್ಚದಾನೆ, ಇವನು ಮಾರ್ಕ್ ಮಾಡ್ತಾ ಇದ್ದಾನೆ ಡಾಕ್ಟ್ರ್ ಅಂಥೇಳಿ. ಬಟ್ ಎಲ್ಲ ಹಳ್ಳಿಗಳಿಗೆ ಅವರು ವಿಸಿಟ್ ಕೊಟ್ಟು, ಇಂಥ ನಿಮ್ಮ ಊರಿಗೆ ಇಷ್ಟು ನೀರು ಪ್ರಮಾಣ ಬರುತ್ತೆ, ಇಲ್ಲಿಗೆ ಬರುತ್ತೆ, ಜಾಗೃತರಾಗಿರಿ ಅಂಥೇಳಿ ಎಲ್ಲ ಹೇಳಿಬಿಟ್ರು ಎಲ್ಲ ಹಳ್ಳಿಗೆ. ಬಟ್ ಅದೆಲ್ಲ ಆದಮೇಲೆ ಒಂದಿಷ್ಟು ದಿನಗಳಾದಮೇಲೆ ಪ್ರವಾಹ, ವೇದಗಂಗಾ, ದೂದ್ಗಂಗಾ, ಕೃಷ್ಣಾ ನದಿ ಎಲ್ಲವೂ ತುಂಬಿ ತುಳುಕಿ ಹರಿತಾ ಇದ್ದಾಗ ಜನಜೀವನ ಅಸ್ತವ್ಯಸ್ತವಾಯಿತು. ನೀವು ಎಲ್ಲ ನೋಡಿದಿರಿ, ಟಿ ವಿಯಲ್ಲಿ ನೋಡಿದಿರಿ, ಕಣ್ಣಾರೆ ನೋಡಿದಿರಿ. ನಾನು ಎಲ್ಲ ಕಾಗವಾಡ, ಈ ಕಡೆ ಎಲ್ಲ ಜುಂಜುರವಾಡ, ಈ ಕಡೆ ಎಲ್ಲ ಹೋದಾಗ ನದಿ ಪ್ರವಾಹ ಸಿಕ್ಕಾಪಟ್ಟಿ ಹೋಯಿತು. ಮನೆಗಳನ್ನು ಬಿಡಬೇಕಾಯಿತು, ಊಟಕ್ಕಾಗಿ ತೊಂದರೆ ಕೊಡ್ಲಿಕ್ಕಾಯಿತು. ಆಮೇಲೆ ಗಂಜಿ ಕೇಂದ್ರಗಳನ್ನೆಲ್ಲ ತೆಗೆದ್ರು. ಹಾಗಾಯಿತು. ಆಮೇಲೆ ಏನು ಡಾಕ್ಟ್ರದ್ದು ಪ್ರಭಾವ ಜಾಸ್ತಿ ಆಗ್ಲಿಕ್ಕಾಯಿತು. ಆಮೇಲೆ ರೈತರಿಗೆಲ್ಲ ಮಾಹಿತಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಈಗ ಅವರಿಂದ ಕಲಿತಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಾನು ಅಧ್ಯಯನ ಮಾಡಿದೆ. ಮತ್ತು ಅದನ್ನು ಹೌದಾ ನಿಜವಾ ಅಂತೇಳಿ ತಿಳಿಯಕ್ಕೆ ಹೋದೆ. ಈಗ ಒಂದು ಭಾಗ ಹಾಕಿದ್ದೀನಿ. ಈಗ ಈ ಭಾಗದಲ್ಲಿ ಏನಪ್ಪ ಅಂದರೆ, ವಿಶೇಷ ಪಕ್ಷಿಗಳ ಒಂದಿಷ್ಟು ಹೇಗೆ ಥರ ಗೂಡು ಕಟ್ತಾವೆ ಅನ್ನೋದು ನೀವು ವಿಡಿಯೋ ನೋಡಿದ್ರಿ. ಬಟ್ ಇಲ್ಲಿ ಕೆಲವೊಂದಿಷ್ಟು ಪಕ್ಷಿಗಳು ಬಹಳ ಈ ಪ್ರವಾಹದ ಮುನ್ಸೂಚನೆಯನ್ನು ಕೊಡುವಂಥ ಪಕ್ಷಿಗಳು ನಮ್ಮ ಸುತ್ತಮುತ್ತ ಇವೆ, ನಮ್ಮ ಜಗತ್ತಿನಲ್ಲಿವೆ, ನಮ್ಮ ಪ್ರಪಂಚದಂಥ ಪಕ್ಷಿಗಳಿವೆ. ಅಂಥದ್ರಲ್ಲಿ ಭಾಳಷ್ಟು ಪಕ್ಷಿಗಳ ಸಂಕುಲಿವೆ. ಅವುಗಳನ್ನು ನೋಡೋಣ, ಯಾವ ಥರ ಪಕ್ಷಿಗಳು ಏನೇನು ಮಾಡ್ತಾಯಿದೆ ಅನ್ನೋದು. ಲೇಯರ್ ಬರ್ಡ್ ಅಂಥೇಳಿ. ಲೇಯರ್ ಅಂದರೆ ಒಂದು ವಿಶಿಷ್ಟವಾದ ಒಂದು ಇಕ್ವಿಪ್ಮೆಂಟ್. ಅದು ಅಂದರೆ ಸಂಗೀತ.
ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು. ಆ ಥರ ಪಕ್ಷಿಯ ಒಂದು ಆ ರೆಕ್ಕೆ ಪುಕ್ಕಗಳು ಅಷ್ಟು ಸುಂದರವಾಗಿರುತ್ತೆ. ಲೇರ್ ಪಕ್ಷಿ ಇದು ಎಂತಹ ವಿಚಿತ್ರ ಪಕ್ಷಿ ಅಂದರೆ ಈ ಮಾನವನ ಒಂದಿಷ್ಟು ಧ್ವನಿಗಳನ್ನು ಇದು ಮಾಡುತ್ತೆ. ಆಮೇಲೆ ಕೀಚೆನ್ ಇರ್ಬೋದು, ಗಾಡಿ ಸೌಂಡ್ ಇರ್ಬೋದು, ಮತ್ತು ಯಾವುದಾದ್ರು ಕರಗಸದ ಆವಾಜ್ ಇರ್ಬೋದು, ಕಾರ್ ಗಾಡಿ ಆವಾಜ್ ಇರ್ಬೋದು, ಯಾವುದೇ ಒಂದು ಶಬ್ದವನ್ನು ಅನುಕರಣೆ ಮಾಡಿ ಮತ್ತೆ ರೀಕ್ರಿಯೇಟ್ ಮಾಡುತ್ತೆ. ಅಂದರೆ ಮತ್ತೆ ಅದು ಅಷ್ಟೇ ಅಲ್ಲದೆ ಅದನ್ನು ಮಾಡೋದಲ್ಲದೆ ಮತ್ತೆ ಬಹಳ ವರ್ಷವರೆಗೆ ಅದು ನೆನಪಿನಲ್ಲಿ ಇಟ್ಕೋತ್ತೆ. ಹಲವಾರು ಪ್ರಾಣಿಗಳ ಧ್ವನಿ ಅನುಕರಣೆ ಮಾಡಿ ಹೆದರಿಸುತ್ತೆ ಮತ್ತು ತನ್ನ ರಕ್ಷಣೆಗಳನ್ನು ಮಾಡುತ್ತೆ. ಹೀಗಾಗಿ ಲೇಯರ್ ಬರ್ಡ್ ಅನ್ನೋದು ವಿಶೇಷವಾಗಿ ನಮ್ಮ ಆಫ್ರಿಕಾ ಖಂಡದಲ್ಲಿ ನೋಡ್ತೀವಿ, ಮತ್ತು ಅಥವಾ ಆಸ್ಟ್ರೇಲಿಯಾದಲ್ಲಿ ಇದು ಅತಿ ಹೆಚ್ಚು ಲೇಯರ್ ಬರ್ಡ್ ನಾವು ನೋಡ್ತೀವಿ. ಇಷ್ಟು ಸುಂದರವಾದ ರೆಕ್ಕೆಗಳನ್ನು ಬಿಟ್ಕೊಂಡು ಅದು ಒಂಥರ ಲೇಯರ್ ಮ್ಯೂಸಿಕಲ್ ಇಕ್ವಿಪ್ಮೆಂಟ್ ಥರ ಅದರದ ರೆಕ್ಕೆ ಪುಕ್ಕಗಳೆಲ್ಲ ಅಷ್ಟು ಸುಂದರವಾದಂಥ ಪಕ್ಷಿ. ಒಮ್ಮೊಮ್ಮೆ ಮನುಷ್ಯನ ಧ್ವನಿ ಕೂಡ ಅನುಕರಣೆ ಮಾಡುತ್ತೆ, ಪ್ರಾಣಿ ಪಕ್ಷಿಗಳ ಅನುಕರಣೆ ಮಾಡುತ್ತೆ. ಹಾಗೆ ಗಾಡಿ ಸೌಂಡು, ಅಲಾರಾಮು, ಈ ಥರ ಎಲ್ಲ ಸೌಂಡ್ಗಳನ್ನು ವಿಜ್ಞಾನ ಲೋಕಕ್ಕೆ ಅಚ್ಚರಿಯಾಗಿದೆ. ಆ ಧ್ವನಿಪಟ್ಟಿಗೆ ಈ ಸೌಂಡ್ ಬಾಕ್ಸ್ ಅಂತ ಇಲ್ಲ, ಯಾವ ಥರ ಇದೆ ಅನ್ನೋದು ಇಡೀ ವಿಜ್ಞಾನ ಲೋಕಕ್ಕೆ ಅಚ್ಚರಿ ಆಗ್ತಾಯಿದೆ. ಹಾಗೆ ಇದು ನಮ್ಮ ಆಸ್ಟ್ರೇಲಿಯಾದಲ್ಲಿ ಕಂಡು ಬಂದರೆ ನಮ್ಮ ಭಾರತದಲ್ಲಿ ಇರುವಂಥ ಇನ್ನೆರಡು ಪಕ್ಷಿಗಳು ಭಾಳ ವಿಶಿಷ್ಟವಾದ್ದು. ಹೀಗಾಗಿ ಅವು ಯಾವುವು ಅಂದರೆ ಅವನು ಕೂಡ ನೋಡೋಣ. ಶಾಲ್ವೋ ಮತ್ತು ಹೆರೆನ್ ಅಂತೇಳಿ. ಶಾಲ್ವೋ, ಹೆರೆನ್ ಅಂದರೆ ಈ ನಮ್ಮ ಬಾತುಕೋಳಿ ಅಥವಾ ಬೆಳ್ಳಕ್ಕಿಗಳನ್ನು ನೋಡ್ತೀವಿ. ನದಿ ಪ್ರವಾಹ ಬರೋಕ್ಕಿಂತ ಮುಂಚೆನೇ ನದಿಯ ತಟದಲ್ಲಿ ಅವು ವಿರುದ್ಧ ದಿಕ್ಕಿನಲ್ಲಿ ಹಾರ್ತಾ ಹೋದರೆ, ಅಂದರೆ ಯಾವ ಮಟ್ಟದಿಂದ ಅವು ಹಾರಾಟ ಮಾಡ್ತವೆ, ನದಿಯ ಪಾತ್ರ ಅಂದರೆ ನದಿ ಎಷ್ಟು ನೀರು ಹರಿತಾ ಇದೆ ಆ ಮಟ್ಟದಿಂದ ಎಷ್ಟು ಎತ್ತರಕ್ಕೆ ಹಾರ್ತಾ ಇದೆ ವಿರುದ್ಧ ದಿಕ್ಕಿನಲ್ಲಿ ತನ್ನ ಗೂಡುಗಳನ್ನು ಸೇರ್ತಾ ಇದೆ ಅನ್ನೋದು ಆ ಪ್ರಮಾಣ ಮೇಲೆ ನಮಗೆ ಈ ವರ್ಷ ಮಳೆ ಪ್ರಮಾಣ ಬರುತ್ತೆ ಅನ್ನೋದು ನಾವು ಕಂಡುಕೊಳ್ಳುವಂಥದ್ದು ನಿಜ ಸತ್ಯ ಇದೆ. ಪಕ್ಷಿಗಳು ಕೂಡ ಎಲ್ಲ ಹೇಳ್ತವೆ ನೋಡಿ, ಎಷ್ಟು ನಿಖರವಾಗಿ ಅವು ಹೇಳ್ತವೆ. ಆ ಸಾಲಿನಲ್ಲಿ ಇನ್ನೊಂದು ಬರೋದೇ ಕಿಂಗ್ ಫಿಶರ್. ಅಂದರೆ ನೀವೆಲ್ಲ ವಿಜಯ್ ಮಲ್ಯ ಅವರ ಬ್ರ್ಯಾಂಡ್ ನೋಡಿದ್ರಲ್ಲ, ಕಿಂಗ್ ಫಿಶರ್ ಇಟ್ಟಿದ್ದಾನೆ ಬೀರಿಗೆ. ಬಟ್ ಕಿಂಗ್ ಫಿಶರು ಇಷ್ಟು ಚಾಣಾಕ್ಷ ಪಕ್ಷಿ ಅಂದರೆ ತಾನು ಗೂಡು ಕಟ್ಟಿದ ಮೇಲೆ ಮೊಟ್ಟೆಗಳನ್ನು ಮರಿಗಳನ್ನು ರಕ್ಷಣೆ ಮಾಡುತ್ತಾ ನದಿ ತಟದಲ್ಲಿ ಅತಿ ಹೆಚ್ಚು ಅವುಗಳನ್ನು ಗೂಡುಗಳನ್ನು ಕಟ್ಟುತ್ತೆ. ಏನಾದರೂ ಎಷ್ಟು ಸಂವೇದನಶೀಲ ಅಂದರೆ ಅದು ಏನಾದರೂ ಪ್ರವಾಹ ಬರೋ ಮುನ್ಸೂಚನೆ ಏನಾದರೂ ಗೊತ್ತಾಯಿತಂದರೆ ಅದಕ್ಕೆ ಗೊತ್ತಾಗಿಬಿಡುತ್ತೆ ಪ್ರವಾಹ ಬರ್ತಾ ಇದೆ, ನನ್ನ ಮರಿಗಳ ರಕ್ಷಣೆ ಮಾಡಬೇಕಂತೇಳಿ ಏನು ಮಾಡುತ್ತೆ, ಇಡೀ ಗೂಡವನ್ನೇ ಟ್ರಾನ್ಸ್ಫರ್ ಮಾಡುತ್ತೆ. ತನ್ನ ಗೂಡವನ್ನು ಮರಿ ಅಥವಾ ಇರಲಿ ಅಥವಾ ಮೊಟ್ಟೆ ಇರಲಿ ಅದನ್ನು ಇಡೀ ಗೂಡವನ್ನೇ ಕಿತ್ಕೊಂಡು ಬೇರೆ ಕಡೆ ಸ್ಥಳಾಂತರ ಮಾಡುವ ಯಾವುದಾದ್ರು ದೃಶ್ಯ ನೀವು ನೋಡಿದರೆ ಖಂಡಿತವಾಗಿ ನಿಮ್ಮ ನದಿ ಪಾತ್ರದಲ್ಲಿರುವಂಥ ಜನಗಳೇ ಎಚ್ಚರವಾಗಿರಿ. ಏನಾದರೂ ಆ ಕಿಂಗ್ ಫಿಶರು ತನ್ನ ಗೂಡವನ್ನು ಎತ್ಕೊಂಡು ಮತ್ತೊಂದು ಬೇರೆ ಕಡೆ ಹೋಗ್ತಾ ಇದ್ದರೆ ಅದು ನಿಮ್ಮ ಗ್ರಾಮದ ಅಥವಾ ನಿಮ್ಮ ನದಿಯ ಸುತ್ತಮುತ್ತಿರುವಂಥ ಜನಗಳು ಜಾಗೃತರಾಗಿರಿ ಅಂಥೇಳಿ ಸೂಚನೆಯನ್ನು ಕೊಡ್ತಾ ಇದೆ. ಅಂದರೆ ಎಷ್ಟು ಚಾಣಾಕ್ಷ ಜ್ಞಾನ ಇದೆ ಅನ್ನೋದು ಪಕ್ಷಿಗಳಿಗೆ ಗೊತ್ತಾಗತ್ತೆ ನೋಡಿ. ಒಬ್ಬ ಡಾಕ್ಟರು ಇಷ್ಟೆಲ್ಲ ಸಂಶೋಧನೆ ಮಾಡಿದ ಮೇಲೆ ರೈತರಿಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಹೀಗಾಗಿ ಪಕ್ಷಿಗಳಲ್ಲಿರುವಂಥ ಜ್ಞಾನ ಈ ಮಾನವನಲ್ಲಿ ಇಲ್ಲ. ಎಷ್ಟು ನಿಖರವಾಗಿ ಅದು ತನ್ನ ಪ್ರವಾಹವನ್ನು ಮತ್ತು ಗಾಳಿ ವೇಗವನ್ನು, ಗಾಳಿಯ ಮತ್ತು ಸುಂಟರ್ ಗಾಳಿ ಇರ್ಬೋದು, ಗಾಳಿಯ ಪ್ರವಾಹವನ್ನು ನಿಖರವಾಗಿ ಗುರುತಿಸುತ್ತೆ, ತೇವಾಂಶವನ್ನು ಗುರುತಿಸುತ್ತೆ. ನದಿ ಪ್ರವಾಹ ಮುಂಚಿತವಾಗಿ ಗೊತ್ತಾಗುತ್ತೆ. ಅಂದರೆ ರಿಗ್ರೆಟ್ ಅಂದರೆ ಬೆಳ್ಳಕ್ಕಿಗಳು ಮತ್ತು ಕಿಂಗ್ ಫಿಶರ್ಗಳು ಮತ್ತು ಹಲವಾರು ಪಕ್ಷಿಗಳು ಎಲ್ಲ ನಾವು ನೋಡ್ತಾ ಇಲ್ಲ. ಇವತ್ತು 4 ಗೋಡೆ ಮಧ್ಯೆ ನಾವು ಕೂತ್ಕೊಂಡು ಬಿಟ್ಟಿದ್ದೀವಿ, ಸೂಕ್ಷ್ಮವಾಗಿ ಗಮನಿಸ್ತಿಲ್ಲ. ವಾಕಿಂಗ್ ಹೋಗ್ತೀವಿ, ನೋಡಲ್ಲ ಸರಿಯಾಗಿ ಯಾವ ಪಕ್ಷಿ ಗೂಡು ಕಟ್ತಾ ಇದೆ, ಯಾವ ಪಕ್ಷಿ ಎತ್ತರಕ್ಕೆ ಹಾರ್ತಾ ಇದೆ, ಯಾಕೆ ಅಷ್ಟು ಎಲ್ಲ ಇದು ಮಾಡ್ತಾ ಇದೆ ಅನ್ನೋದು ನಾವು ಆ ಕಡೆ ಗಮನ ಕೊಡದೇ ಇದ್ದಾಗ ನಮಗೆ ಅದು ಪರಿಸರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಎಷ್ಟು ನೋಡಿ ಅದರ ಆರೋಗ್ಯ, ಅದರ ಒಂದು ಸಂವೇದನಶೀಲತೆ ಎಷ್ಟು ಜಾಗೃತವಾಗಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಅಂದರೆ ಎಷ್ಟೋ ಪ್ರಾಣಿಗಳೆಲ್ಲ ಸುನಾಮಿ ಬರೋ ಮುಂಚೆನೇ ಅದಕ್ಕೆ ಮಾಹಿತಿ ಗೊತ್ತಾಗಿತ್ತು. ಬಟ್ ನಮ್ಮ ಇಷ್ಟು ನಾವು ಎಲ್ಲ ಟೆಕ್ನಾಲಜಿ ಮುಂದುವರೆದರೂ ಸುನಾಮಿ ಆಗುವ ಮುಂಚೆ ನಮ್ಗೆ ಗೊತ್ತಾಗಲ್ಲ, ಅರ್ಥಕ್ವಿಕ್ ಭೂಕಂಪ ಆಗುವ ಮುಂಚೆ ನಮ್ಗೆ ಗೊತ್ತಾಗಲ್ಲ.
ಆದಮೇಲೆ ಇಷ್ಟು ರಿಕ್ಟರ್ ಮಾಪದಲ್ಲಿ ಭೂಕಂಪನ ಆಯಿತು, ಸುನಾಮಿ ಆಯಿತು, ಇಷ್ಟೆಲ್ಲ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಮಳೆ ಪ್ರಮಾಣ ನಿಖರವಾಗಿ 15 ದಿನ ಮುಂಚೆ ಹೇಳುತ್ತೆ. ಬಟ್ ನಮ್ಮ ಹವಾಮಾನ ಇಲಾಖೆ ಈ ಸಮುದ್ರದ ಏಳುವಂಥ ಅಲೆಗಳ ಮೇಲೆ ಮತ್ತು ವಾತಾವರಣದ ಗಾಳಿ ಮೇಲೆ ಹೇಳಿದರೆ, ಬಟ್ ಪಕ್ಷಿಗಳೆಲ್ಲ 15 ದಿನ ಮುಂಚೆನೇ ಹೇಳಿಬಿಡುತ್ತೆ. ಯಾಕೆ ಅದರ ಕಡೆ ಲಕ್ಷ್ಯ ವಹಿಸ್ತಾ ಇಲ್ಲ? ಹೀಗಾಗಿ ನನ್ನ ಅಧ್ಯಯನ ಈ ಒಂದಿಷ್ಟು ಹಾರಾಟ ಮಾಡುವ ಸಮುದ್ರ ದಂಡೆ, ನದಿಯ ದಂಡೆ, ಕೆರೆಯ ದಂಡೆಯ ಪಕ್ಕದಲ್ಲಿ ಇವು ಹಾರಾಟ ವಿರುದ್ಧ ದಿಕ್ಕಿನಲ್ಲಿ ಮಾಡುವಂಥ ನಮ್ಮ ಬೆಳ್ಳಕ್ಕಿಗಳು, ಹಲವಾರು ಕಿಂಗ್ಫಿಷರ್ಗಳು ನಮ್ಮ ಸುತ್ತಮುತ್ತ ಹೇಳ್ತವೆ. ಬೆಳಗ್ಗೆ ಆಗೋದು ಅದಕ್ಕೆ ಮುಂಚಿತವಾಗಿ ಗೊತ್ತಾಗತ್ತೆ. ಹೀಗಾಗಿ ನಸುಕಿನ ಜಾವದಲ್ಲಿ ಆ ಚಿಲಿಪಿಲಿಗಳ ನಾವು ಗಮನಿಸ್ತಾ ಇಲ್ಲ. ಮತ್ತೊಂದು ವಿಷಯದಂದು ಮತ್ತೆ ಬರ್ತೀನಿ ರೀ, ಹೆಂಗೈತಿ ಈ ವಿಡಿಯೋ ನೋಡಿರಿ. ಹೀಗಾಗಿ ಹಲವಾರು ಪ್ರಾಣಿಗಳಲ್ಲಿ ಹಲವಾರು ವಿಧಗಳು ಇವೆ. ನಮ್ಮ ಧ್ವನಿಯನ್ನು ಅನುಕರಣೆ ಮಾಡ್ತವೆ. ಭೂಕಂಪನ ತಿಳಿಯುವಂಥ ನಾಯಿಗಳು ಕೂಡ ಇವತ್ತು ಎಚ್ಚರಿಸ್ತವೆ. ನಾಯಿಗಳಿಗೆ ಕೂಡ ಒಂದಿಷ್ಟು ವಿಶಿಷ್ಟ ಶಕ್ತಿ ಇದೆ. ನಮ್ಮ ಪ್ರೀತಿಯ ನಾಯಿಗಳನ್ನು ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಬಿಟ್ಟು ಹೋದಾಗ, ಬೇರೆ ಕ್ಷೇತ್ರ ಬಿಟ್ಟಾಗ ಅವು ಮೇಲ್ಗಡೆ ಮುಖ ಮಾಡಿ ನೋಡಿದಾಗ ದಿಕ್ಕುಗಳು ಗೊತ್ತಾ ಹಿಡಿಯುತ್ತೆ. ಯಾವ ದಿಕ್ಕು ನನ್ನ ಮನೆ ಇದೆ, ನನ್ನ ಮಾಲೀಕನ ಮನೆ ಇದೆ ಅನ್ನೋದು ಅಷ್ಟು ಚಾಣಾಕ್ಷ ನಾಯಿ ಅಂದರೆ ಡಾಗ್ ಅವಕ್ಕೆ ಗೊತ್ತಾಗತ್ತೆ. ಮತ್ತು ಭೂಕಂಪ ಆಗುವ ಮುಂಚೆ ಒಂದು ಭಯಾನಕವಾದ ಧ್ವನಿಯನ್ನು ಹೊರಡಿಸ್ತೇವೆ. ಬೊಗಳತ್ತೆ, ಕೂಗತ್ತೆ, ಅಥವಾ ಮನೆಯ ಸುತ್ತಮುತ್ತ ಇರ್ಬೋದು, ಅಥವಾ ಗಲ್ಲಿ ಇರ್ಬೋದು, ಅಥವಾ ಊರಲ್ಲಿ ವಿಶಿಷ್ಟವಾಗಿ ಬಗಳಕತ್ತರೆ ಯಾರೋ ಒಬ್ಬರು ಅನಾಮಿಕ ವ್ಯಕ್ತಿಗಳ ವರ್ತನೆ ಬೇರೆ ಇದ್ದಾಗ ಅದು ಭಯಾನಕವಾಗಿ ಬೊಗಳಕ್ಕೆ ಪ್ರಾರಂಭ ಮಾಡುತ್ತೆ. ನಾರ್ಮಲಾಗಿ ಬೊಗಳೋದು ಒಬ್ಬರು ಬಂದಾಗ ಅಥವಾ ಅಪರಿಚಿತ ಬಂದಾಗ ಬೊಗಳೋದು ಬೇರೆ. ಆದರೆ ಅಲ್ಲಿ ಸಾಮೂಹಿಕವಾಗಿ ಏನಾದರೂ ಅದಕ್ಕೆ ಕನ್ಫ್ಯೂಸ್ ಆಗೋಂಗೆ, ಅಂದರೆ ಭಾಳಷ್ಟು ಹೆದರಿಕೆ ಆಗೋಂಗೆ ಇತ್ತಂದರೆ ಅದು ಬೇರೆ ಥರ ಬೊಗಳಕ್ಕೆ ಪ್ರಾರಂಭ ಮಾಡ್ತವೆ ಕೆಲವೊಂದಿಷ್ಟು ನಾಯಿಗಳು. ಹೀಗಾಗಿ ಯಾರೋ ಒಬ್ಬರು ಬಂದಾಗ ಅಥವಾ ಅದನ್ನು ಎದುರಿಸ್ಲಿಕ್ಕೆ ಆಗದಿದ್ದಾಗ ಅದು ಬೇರೆ ಬೇರೆ ಮಾಲೀಕನಿಗೆ ಸೂಚನೆ ಕೊಡುತ್ತೆ. ಅದನ್ನು ಕೂಡ ನಾವು ಗಮನಿಸ್ತಾ ಇಲ್ಲ. ಇನ್ನೂ ಭಾಳಷ್ಟು ಪಕ್ಷಿ ಸಂಕುಲ ಇದೆ. ಪಕ್ಷಿ ಸಂಕುಲ ಮತ್ತು ಹಾಗೆ ಪರಿಸರ, ಶಾಸನ ರಕ್ಷಣೆ, ಕೃಷಿ, ಉದ್ಯೋಗ, ಕಲಾವಿದನ ಅವರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೊರಟಿದ್ದೀನಿ. ಹೀಗೆ ನಾನು ಹುಕ್ಕೇರಿ ಕಡೆ ಪ್ರವಾಸ ಮಾಡಿದಾಗ ಅಥವಾ ವಿಡಿಯೋ ಮಾಡಲಿಕ್ಕೆ ಹೊರಟಾಗ ಇಂಥ ಸತ್ಯ ಘಟನೆಗಳು, ಇಂಥ ವೈದ್ಯ ಲೋಕದಲ್ಲಿ ಅಪರಿಮಿತ ಜ್ಞಾನವುಳ್ಳವರು ನಮಗೆ ಸಿಕ್ಕಿದ್ದು ದೊಡ್ಡ ಕೊಡುಗೆ. ಅಂಥ ಕೊಡುಗೆಗಳನ್ನು ಸುತ್ತಮುತ್ತಿರುವಂಥ ಹುಕ್ಕೇರಿ ಮತ್ತು ಚಿಕ್ಕೋಡಿ ಭಾಗದಲ್ಲಿರುವಂಥ ರೈತರು ಎಲ್ಲ ಲಾಭ ಪಡಿತಾ ಇದ್ದಾರೆ. ನೀವು ಕೂಡ ಪರಿಸರವನ್ನು ನೋಡಿಕೊಂಡು ಕೃಷಿ ಮಾಡಿರಿ ಅಂತ ಹೇಳುತ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ರೀ. ಖಂಡಿತ ಇಂಥ ವಿಷಯಗಳು ನಾವು ಅಚ್ಚರಿ ಪಡುವಂಥ ವಿಷಯಗಳನ್ನು ಮತ್ತೊಂದು ವಿಡಿಯೋ ಮೂಲಕ ನಾನು ಬರ್ತೀನಿ ರೀ.